ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಏನಿಲ್ಲ, ಒಂದು ಮನಿ ಸೇವಿಂಗ್ ಟಿಪ್ಸು. ಎಸ್, ತಮ್ನೈಲಲ್ಲಿ ನೀವು ಈಗಾಗಲೇ ನೋಡಿರೋ ಹಾಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಈ ಒಂದು ಸಾಲ ಆಗಿರ್ಬೋದು, ಲೋನ್ಸ್ ಆಗಿರ್ಬೋದು, ಇದೆಲ್ಲ ಒಂದು ಹೆಕ್ಟಿಕ್ ಅಂದರೆ ತಲೆನೋವು ಅಂತಲೇ ಅನ್ಬೋದು. ಇದರಿಂದ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ ಎಷ್ಟೋ ಪಟ್ಟು ನಿಮಗೆ ಡೌನ್ ಆಗುತ್ತೆ, ಈ ಸಾಲು ಅನ್ನುವಂತಹ ಬಾಧೆ ಕಮ್ಮಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇನ್ನು ತಡ ಮಾಡಲ್ಲ ನಾನು. ಆ್ಯಕ್ಚುಲಿ ನೀವು ಈಗಲೇ ಸ್ಟಾರ್ಟ್ ಮಾಡಿ ನೋಡಿ, ಹಾಗೆ ಫಾಲೋ ಮಾಡೋದನ್ನ. ಹೇಗೂ 2025 ಮುಂದಿನ ತಿಂಗಳು, ಇನ್ನೇನಿನ್ನು ಕೆಲವೇ ದಿನಗಳು. ಸೊ ನೀವು ಇವಾಗಿಂದನೇ ಸ್ಟಾರ್ಟ್ ಮಾಡಿದ್ರೆ ತುಂಬ ಬೇಗ ನಿಮಗೆ ಸಾಲ ಅನ್ನೋದು ಕಮ್ಮಿ ಆಗುತ್ತೆ. ಹಾಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಸಾಲ ಅನ್ನೋದು ತಲೆಯಲ್ಲಿ ಇದೇ ಇರುತ್ತೆ. ಹಾಗೆ ಅದು ಸಾಯೋವರೆಗೂ ಸತ್ತಾಗಲೂ ಅದು ಜೊತೆಗೆ ತಗೊಂಡೋಗುವಂತಹ ಒಂದು ವಸ್ತು ಅಂದರೆ ಅದು ಒಂದನ್ನೇ ಮಿಡಲ್ ಕ್ಲಾಸ್ ಜನಗಳು. ಸೊ ಬನ್ನಿ ನೋಡೋಣ, ಇನ್ನು ತಡ ಮಾಡೋದು ಬೇಡ. 10 ಟಿಪ್ಸ್ ಇದೆ. 10 ಟಿಪ್ಸಲ್ಲಿ ಒಂದೊಂದು ವೀಡಿಯೋದಲ್ಲಿ ಎರಡೆರಡು ಟಿಪ್ಸನ್ನು ನಾನು ಹಾಕ್ತಾ ಹೋಗ್ತೀನಿ. ಇವತ್ತಿನ ಒಂದು ವೀಡಿಯೋದಲ್ಲಿ 2 ಟಿಪ್ಸ್ ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಸ್ಟೇ ಟ್ಯೂನ್ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಾನು ಇದರಲ್ಲಿ ಏನು ಹೇಳ್ತಾ ಇದ್ದೀನಲ್ಲ ಟಿಪ್ಸು, ಸೊ ಇದನ್ನು ನೀವು ಪಾಲಿಸಬೇಕು ಅನ್ನೋ ಹಾಗೆ ಇಲ್ಲ. ನಾನು ನಿಮಗೆ ಈಸಿ ಆಗಲಿ ಅನ್ನುವಂತಹ ಟಿಪ್ಸನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ 10 ಟಿಪ್ಸಲ್ಲಿ ಇದು ಮೊದಲನೇ ಟಿಪ್ ಬಂದು ಪ್ರಿಯಾರಿಟೈಸ್ ಅಂತ. ಅಂದರೆ ನಾವು ಯಾವುದನ್ನು ನಾವು ಮೊದಲು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಪ್ರಿಯಾರಿಟಿಯಾಗಿ ಮುಂದೆ ತಗೊಂಡು ಮಾಡಬೇಕು ಅನ್ನೋವಂಥದ್ದು. ಸೊ ಅದನ್ನು ಹೇಗೆ ಲಿಸ್ಟ್ ಡೌನ್ ಮಾಡಬೇಕು, ಫಸ್ಟು ಯಾವ್ಯಾವುದು ಫಸ್ಟ್ ಮಾಡಬೇಕು, ಹಾಗೆ ಯಾವ್ಯಾವುದು ಸೆಕೆಂಡ್ ಮಾಡಬೇಕು ಅನ್ನುವಂತಹ ಒಂದು ಲಿಸ್ಟ್ ಔಟ್ ಮಾಡಿ, ಆ ನಂತರ ಅದು ಹೇಗೆ ನಾವು ತೀರಿಸ್ತಾ ಬರಬೇಕು ಅನ್ನೋದನ್ನ ಪ್ರಿಯಾರಿಟೈಸ್ ಅಂತ ಅಂತೀವಿ. ಸೊ ಅದರಲ್ಲಿ ನಾವು ಏನೇನೆಲ್ಲ ಸಾಲ ಮಾಡಿದ್ದೀವಿ, ಹೋಮ್ ಲೋನ್, ಎಜುಕೇಷನ್, ಕ್ರೆಡಿಟ್ ಕಾರ್ಡ್, ಕಾರ್ ಲೋನ್, ಅನ್ಸೆಕ್ಯೂರ್ ಲೋನ್, ಹಾಗೆ ಪರ್ಸ್ನಲ್ ಲೋನ್, ಈ ರೀತಿಯಾದಂತಹ ಲೋನ್ಗಳು, ಹಾಗೆ ಅದರ ಅಮೌಂಟ್ಗಳು, ಆ ಅಮೌಂಟ್ಗಳನ್ನ ಈ ರೀತಿಯಾಗಿ ಬರ್ಕೊಂಡು ಅದಕ್ಕೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ನೀವು ಕಟ್ತಾ ಇದ್ದೀರಾ ಅನ್ನೋದನ್ನ ಪಕ್ಕದಲ್ಲಿ ಹಾಕೋಬಿಡಿ. ನಮ್ಮ ಒಂದು ಇದರಲ್ಲಿ 3 ವಿಧವಾಗಿ ನಾವು ಡಿವೈಡ್ ಮಾಡಿಕೊಂಡು ತೀರಿಸ್ತಾರೆ. ಅದು ಯಾವ ರೀತಿಯಾಗಿ ಅಂತ ಅಂದರೆ, ಕೆಲವರು ಜಾಸ್ತಿ ಇಂಟ್ರೆಸ್ಟ್ ಇರೋದನ್ನ ತೀರಿಸ್ತಾ ಬರ್ತಾರೆ. ಫಾರ್ ಎಕ್ಸಾಂಪಲ್, ಈಗ 32% ಇದೆ, ಇದನ್ನು ಫಸ್ಟು 21% ಇದೆ, ಇದು ನೆಕ್ಸ್ಟು, ಈ ರೀತಿಯಾಗಿ ಪರ್ಸೆಂಟೇಜ್ ಜಾಸ್ತಿ ಇರೋದನ್ನ ತೀರಿಸ್ತಾರೆ. ಇನ್ನು ನೆಕ್ಸ್ಟ್ ಬಂತು ಅಂತ ಅಂದರೆ, ಈ ಕಮ್ಮಿ ಅಮೌಂಟ್ ಏನಿದೆ, ಈ 75,000 50,000 ಈ ಕಮ್ಮಿ ಯಾವುದಿದೆ, ಈ ಅಮೌಂಟನ್ನು ಫಸ್ಟ್ ತೀರಿಸ್ಕೊಂಡು ಆ ನಂತರ ಈ ದೊಡ್ಡದಕ್ಕೆ ಹೋಗೋಣ. ಯಾಕಂದರೆ ಇವರೇ ಜಾಸ್ತಿ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡೋದಾಗಿರ್ಬೋದು, ಪರ್ಸ್ನಲ್ಲಾಗಿ ನಾವು ತೊಗೊಂಡಿರೋದಾಗಿರ್ಬೋದು, ಈ ರೀತಿಯಾಗಿ ಮಾಡಿದರೆ ಅವರು ಇದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೋತಾರೆ, ಆನಂತರ ದೊಡ್ಡದಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಜಾಸ್ತಿ ಪರ್ಸೆಂಟೇಜ್ ಇರೋದನ್ನ ನೋಡ್ತಾರೆ, ಪರ್ಸೆಂಟೇಜ್ ಯಾವುದಿದೆ ಅದನ್ನು ಮಾಡ್ತಾರೆ. ಇನ್ನು ಕೆಲವರು ಮೆಂಟಲ್ ಟಾರ್ಚರ್ ಯಾರು ಜಾಸ್ತಿ ಕೊಡ್ತಾ ಇರ್ತಾರೆ, ಅಥವಾ ಅವರಿಗೆ ಮೆಂಟಲ್ ಟಾರ್ಚರ್ ಅಂತ ಯಾವುದು ಅನಿಸುತ್ತೆ, ಸೊ ಅಂಥವರು ಕೂಡ ಅದನ್ನು ಕ್ಲಿಯರ್ ಮಾಡ್ತಾ ಬರ್ತಾರೆ. ಫಾರ್ ಎಕ್ಸಾಂಪಲ್, ಈಗ 50 ಲಕ್ಷ ಇರೋದು ಅಷ್ಟು ಟಾರ್ಚರ್ ಇರೋಲ್ಲ, 7 ಲಕ್ಷ ಇರೋ ಟಾರ್ಚರ್ ಇರುತ್ತೆ. ಸೊ ಇದನ್ನು ಕ್ಲಿಯರ್ ಮಾಡಿಬಿಡೋಣ ಅಂತ ಇದನ್ನು ಕ್ಲಿಯರ್ ಮಾಡಿಬಿಡ್ತಾರೆ. ಸೊ ಈ ರೀತಿಯಾಗಿ 3 ವೆರೈಟಿ ಇದೆ. ಸೊ ಇದರಲ್ಲಿ ನಾನು ಹೇಳೋದೇನಂತ ಅಂದರೆ, ಇದು ಏನಿದೆ ಇಂಟ್ರೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದು ಒಂದು ಇಂಟ್ರೆಸ್ಟ್ನ ನೀವು ಕ್ಲಿಯರ್ ಮಾಡ್ಕೊತು ಅಂದರೆ ನೆಕ್ಸ್ಟ್ ನೀವು 2ಕ್ಕೆ ಪೇ ಮಾಡ್ಬೋದು, ಅದನ್ನೇ 2ಕ್ಕೆ ಪೇ ಮಾಡ್ಬೋದು. ಸೊ ಇಂಟ್ರೆಸ್ಟ್ ವೈಸ್ ಹೋಗಿ ನೀವು ಮಾಡ್ಕೊಳ್ಳಿ ಅಂತ ನಾನು ಫಸ್ಟ್ ಟಿಪ್ಗೆ ಸಜೆಷನ್ ನಾನು ಕೊಡ್ತಾ ಇರೋದು ಈ ರೀತಿಯಾಗಿ. ಇನ್ನು ನೆಕ್ಸ್ಟ್ ಬಂತು ಅಂದರೆ ಬಜೆಟಿಂಗ್ ಆ್ಯಂಡ್ ಪ್ಲ್ಯಾನ್ನ ಬಜೆಟಿಂಗ್ ವೈಸ್ ಮಾಡಿಕೊಂಡು ನೀವು ಹೇಗೆ, ನಾನು ಇದನ್ನು ಆಲ್ರೆಡಿ ಒಂದು 2-3 ವೀಡಿಯೋದಲ್ಲಿ ಹೇಳ್ತಿದ್ದೀನಿ. ಇದನ್ನು ಯಾವ ರೀತಿ ಈ ಒಂದು ವೀಡಿಯೋದಲ್ಲಿ ಸೆಕೆಂಡ್ ಟಿಪ್ ಬಂತು ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ಹಣವನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡೋದಕ್ಕೆ ಹೋಗಬೇಡಿ. ಹಣ ಹೇಗಿರಬೇಕು ಅಂತ ಅಂದರೆ, 10,000 ಆಗ್ತು ಅಂತ ಅಂದರೆ 11,000 ಬರೋ ರೀತಿಯಾಗಿ ಇರಬೇಕು. ಓಕೆನಾ? ಇದ್ದಲ್ಲೇ ಇತ್ತು ಅಂತ ಅಂದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂದರೆ ಹಾಕಕ್ಕೆ ಹೋಗಬಾರ್ದು. ಅದ್ರ ಬದಲು ಏನು ಮಾಡೋದು ಅಂತ ಅಂದರೆ, ಹ್ಯಾವ್ ಟು ಇನ್ವೆಸ್ಟ್ ಗುಡ್ ಪ್ಲೇಸ್ನ ನೋಡಿ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಹೇಗೆ, ಯಾವುದು ಟ್ರಸ್ಟ್ ವರ್ತ್ ಯಾವುದು ಇರಲ್ಲ. ಕೆಲವು ಕಡೆ ಹಣ ಡೆಪಾಸಿಟ್ ಮಾಡಿಸ್ಕೊತಾರೆ, ಮುಚ್ಕೊಂಡು ಹೋಗ್ಬಿಡ್ತಾರೆ, ಮತ್ತು ಕೈ ಎತ್ಬಿಡ್ತಾರೆ. ಸೊ ಈ ರೀತಿಯಾಗಿ ಇರುವಂತಹ ಟೈಮಲ್ಲಿ ಬಜಾಜ್ ಅಲಿಯನ್ಸ್ ಅವರು ಒಂದು ಪ್ಲ್ಯಾನನ್ನು ಇನ್ವೆಂಟ್ ಮಾಡಿದ್ದಾರೆ, ನಿಫ್ಟಿ 200 ಮೊಮೆಂಟಮ್ 30 ಅಂತ.
ಸೊ ಈ ರೀತಿಯಾದಂತಹ ಇನ್ವೆಸ್ಟರ್ಗಳು ಇರ್ತಾರೆ. ಸೊ ಅದನ್ನು ನೋಡಿ ನೀವು ನೀಟಾಗಿ ಇನ್ವೆಸ್ಟ್ ಮಾಡಿ ಅಂತ ನನ್ನ ಅಭಿಪ್ರಾಯ. ಇಲ್ಲ ಬಡ್ಡಿ ಬಿಡೋದು ಈ ರೀತಿಯಾಗಿ ಮಾಡೋ ಬದಲು ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡೋದು ಈ ಬಜಾಜ್ ಅಲಿಯನ್ಸಲ್ಲಿ ಲಾಸ್ಟ್ ಮಂತ್ ಇತ್ತು, ಬಟ್ ಈ ಮಂತ್ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. 2,000ದಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿತ್ತು. ಸೊ ಅದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ಅಂದರೆ, ನಾವಿಲ್ಲಿ 2,000 ಇನ್ವೆಸ್ಟ್ ಮಾಡಿದ್ರೆ ಅವರು ಟಾಪ್ 30 ಕಂಪ್ನಿಗೆ ಅದನ್ನು ಇನ್ವೆಸ್ಟ್ ಮಾಡ್ತಾರೆ, ಅವರು ಕೊಡ್ತಾರೆ. ಸೊ ಅದರಿಂದ ಬರುವಂತಹ ಅಮೌಂಟನ್ನು ನಮಗೆ ಪರ್ಸೆಂಟೇಜ್ ಮೂಲಕ 23% ಏನಿರುತ್ತೆ, ಸೊ ಈ ರೀತಿಯಾಗಿ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಒಂದೇ ಅಂತಲ್ಲ, ಆನ್ಲೈನಲ್ಲಿ ಸರ್ಚ್ ಮಾಡಿ ಬೆಸ್ಟ್ ಡೆಪಾಸಿಟ್ ಮಾಡುವಂತಹ ಕಂಪ್ನಿ ಯಾವುದು ಅಂತ ಒಂದು 10 ಜನನ ಕೇಳಿ ಇನ್ವೆಸ್ಟ್ ಮಾಡಿ, ಓಕೆನಾ. ಸೊ ಅದಾದ ನಂತರ ಮೇಯ್ನ್ ಟಾಪಿಕ್ಕಿಗೆ ಬರೋಣ. ಹ್ಯಾವ್ ಟು ಲಿಸ್ಟ್ ಔಟ್ ಬಜೆಟನ್ನು ನಾವು ಫಸ್ಟ್ ಹೇಗೆ ಲಿಸ್ಟ್ ಔಟ್ ಮಾಡ್ಕೋಬೇಕು ಅಂತ ಅಂದರೆ, ಎಕ್ಸ್ಪೆನ್ಸ್, ಡೆಬಿಟ್, EMI, ಸೇವಿಂಗ್ಸ್ ಈ ರೀತಿಯಾದಂತಹ ಏನು ಬಜೆಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಲಿಸ್ಟ್ ಔಟ್ ಮಾಡಬೇಕು. ಫಸ್ಟ್ ನಾವು ಲಿಸ್ಟ್ ಔಟ್ ಮಾಡಾದ ನಂತರ ಅದನ್ನು ಡಿವೈಡ್ ಮಾಡಬೇಕು. ನಮ್ಗೆ ಇನ್ಕಮ್ ಎಷ್ಟು ಬರ್ತಾ ಇದೆ, ಎಕ್ಸ್ಪೆನ್ಸ್ ಎಷ್ಟು ಹೋಗುತ್ತೆ. ಸೊ ಇದಿಷ್ಟು ಎಲ್ಲ ಪ್ಲ್ಯಾನ್ ಎಲ್ಲ ಹಾಕೊಂಡಾದಮೇಲೆ, ಓಕೆನಾ, ಈ ಇತ್ತೀಚಿನ ದಿನಗಳಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಫಸ್ಟು ಏನು ಎಕ್ಸ್ಪೆನ್ಸ್ ಮಾಡ್ತೀವಿ ಅನ್ನೋದನ್ನ ಡೈಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಬೆಳಿಗ್ಗಿಂದ ಒಂದು ಕೊತ್ತಂಬರಿ ಸೊಪ್ಪು ತಂದು 10 ರೂಪಾಯಿದು ಕೊತ್ತಂಬರಿ ಸೊಪ್ಪು ತಂದರೂ ಕೂಡ ಬರೆದು ಇಡಿ. ಅವತ್ತಿನ ರಾತ್ರಿ ನೀವು ಕೂತ್ಕೊಂಡು ಬರೆದು ಇಡಿ. ಇಲ್ಲ ನನಗೆ ಬರೆದಿಡಿಯೋಕ್ಕಾಗಲ್ಲ ಅಂತ ಅಂದರೆ ಆ್ಯಪ್ಸ್ಗಳಿದ್ದಾವೆ, ಆ್ಯಪ್ಸ್ಗಳನ್ನ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತೀನಿ. ಅದಾದ ನಂತರ ಇಲ್ಲಿ ನೀವು ಯಾವ ರೀತಿ ಎಕ್ಸ್ಪೆನ್ಸಸ್ನ ಡಿವೈಡ್ ಮಾಡಬೇಕು ಅಂದರೆ 50-30-20. ನಿಮಗೆ ಈ ರೂಲ್ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ಈ ಮುಂಚೆ ಹಲವಾರು ವಿಡಿಯೋಗಳನ್ನ ಹಾಕಿದ್ದೀನಿ 50-30-20 ರೂಲ್ ಅಂದರೆ ಏನು ಅಂತ, ಅದನ್ನು ನೀವು ನೋಡಿ. 50 ಬಂತು ಅಂದರೆ ನೀಡ್ಸ್, ನಮಗದು ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಬಿಲ್, ವಾಟರ್ ಬಿಲ್, ಮನೆ ಗ್ರಾಸರೀಸ್ ಅದೆಲ್ಲ 50% ನೀಡ್ಸಿಗೆ ಬರುತ್ತೆ. ವಾಂಟ್ಸ್ ಅಂತ ಬಂತ ಅಂದರೆ ನಮಗೆ ಬೇಕಾದರೆ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಫಾರ್ ಎಕ್ಸಾಂಪಲ್ ಟ್ರಿಪ್ ಆಗಿರ್ಬೋದು, ಹೋಟೆಲ್ ಆ ಥರ. ಇನ್ನು 20 ಗೋಲ್ಸ್ ಅಚೀವ್ ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕಾಗಿರ್ಬೋದು. ಈ ರೀತಿ ನಾವು ಈ ಸಾಲಗಳನ್ನ ವಾಂಟ್ಸಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇನ್ ಕೇಸ್ ವಾಂಟ್ಸ್ ಆಗಲಿಲ್ಲ ಅಂದಾಗ ಗೋಲ್ಸಿಗೆ ಬರಬೇಕು. ಸೊ ಇದಿಷ್ಟು ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಬಂದು ಇದಿಷ್ಟಿದೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ಈ ಸಾಲ ಲೋನ್ಗಳಿಂದ ಮಧ್ಯ ಏನು ಮಿಡಲ್ ಕ್ಲಾಸ್ ಪೀಪಲ್ಸ್ ಹೊರಗೆ ಬರಬೇಕು ಅಂದರೆ ಈ ಒಂದೆರಡು ಟಿಪ್ಗಳನ್ನ ನೀವು ಮೇಂಟೈನ್ ಮಾಡೋದ್ರಿಂದ, ಫಾಲೋ ಮಾಡೋದ್ರಿಂದ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಆಗಿದೆ ಅಂತ ಅನ್ಕೋತೀನಿ. ಮಿಕ್ಕಿರುವಂತಹ 8 ಟಿಪ್ಸ್ಗಳನ್ನ ಮುಂದೆ ಬರುವಂತಹ ದಿನಗಳಲ್ಲಿ ಆಗ್ತಾ ಹೋಗ್ತೀನಿ. ಫಾಲೋ ಮಾಡಿ 2025 ಅಲ್ಲಿ ಒಳ್ಳೆ ಡಿಸಿಷನ್ ತೊಗೊಂಡು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು 2026 ಬರೋ ಅಷ್ಟರಲ್ಲಿ ಸಾಲ ಮುಕ್ತರಾಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.